ನನಗೆ ಯಾಕೋ ಶಿವಣ್ಣ ಅವರು ಆಲ್ಮೋಸ್ಟ್ ಇಂಡಿಯಾದ ಎಲ್ಲ ಮೇಜರ್ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅವರ ಎಂಟ್ರಿ ಹಾಕಿ ಅಲ್ಲೂ ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೋತಾರೆ ಅಂತ ಅನಿಸ್ತಾ ಇದೆ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತು ಅರುಣ್ ಮಾತೇಶ್ವರನ್ ಅವರು ಡೈರೆಕ್ಟ್ ಮಾಡಿ ಧನುಷ್ ಅವರು, ಶಿವಣ್ಣ ಅವರು ಹಾಗೂ ಪ್ರಿಯಾಂಕಾ ಅರುಲ್ ಮೋಹನ್ ಅವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ಕನ್ನಡ ವರ್ಷನ್ ಅನ್ನು ನೋಡ್ಕೊಂಡು ಬಂದೆ. ಸಿನಿಮಾದಲ್ಲಿ ನಂಗೆ ಏನು ಇಷ್ಟ ಆಯ್ತು, ನಂಗೇನು ಕಷ್ಟ ಆಯ್ತು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಬೇಸ್ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದರೆ, ಇದು ಒಂದು ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಸಿಗೋ ಮುಂಚೆ ನಡೆಯೋ ಕತೆ. ಒಂದು ಊರು, ಅಲ್ಲಿ ಹಿಂದುಳಿದ ವರ್ಗದ ಜನ ಇರ್ತಾರೆ, ರಾಜರ ವಂಶ, ಹಾಗೆ ಬ್ರಿಟಿಷ್ ಗೌರ್ಮೆಂಟ್ ಕೂಡ ಇರುತ್ತೆ. ಹೀರೋ ಮತ್ತು ಅವರ ಜನಾಂಗಕ್ಕೆ ಆ ಊರಿನ ದೇವಸ್ಥಾನಕ್ಕೆ ಹೋಗೋ ಅವಕಾಶ ಇರೋದಿಲ್ಲ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋ ಪ್ರಾಸೆಸ್ಸಲ್ಲಿ ನಮ್ಮ ಹೀರೋ ಕ್ಯಾಪ್ಟನ್ ಮಿಲ್ಲರ್ ಹೇಗಾಗ್ತಾನೆ, ಅದಾದ ಮೇಲೆ ಏನಾಯಿತು, ಕೊನೆಗೆ ಅವ್ರಿಗೆ ಫ್ರೀಡಮ್ ಸಿಗ್ತಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ನಂಗೆ ಇಷ್ಟ ಆಗಿದ್ದು, ನಂಗೆ ಕಷ್ಟ ಆಗಿದ್ದು ಹೇಳೋ ಮುಂಚೆ ಒಂದು ಸಣ್ಣ ಇಂಟಿಗ್ರೇಷನ್. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಕೇಸ್ ಆಫ್ ಕೊಂಡಾಣ ಅನ್ನೋ ಸಿನಿಮಾ ಇದೇ ಜನವರಿ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಟ್ರೈಲರ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಟ್ರೈಲರ್ ನನಗೆ ತುಂಬ ಇಷ್ಟ ಆಯಿತು, ಪ್ರಾಮಿಸಿಂಗ್ ಆಗಿತ್ತು. ಕಂಪ್ಲೀಟ್ ಕತೆಗೆ ಸ್ಟಿಕ್ ಆನ್ ಆಗಿದ್ದಾರೆ ಸಿನಿಮಾದ ತಂಡ. ಸಿನಿಮಾದ ಕ್ವಾಲಿಟಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಕ್ಲೀನಾಗಿತ್ತು ಅಂತ ಅನಿಸ್ತು. ಇನ್ನೊಂದೇನೆಂದರೆ, ಈ ಸಿನಿಮಾ ಟೀಮ್ ಅವ್ರದ್ದು ಪ್ರೀವಿಯಸ್ ಫಿಲ್ಮ್ ಸೀತಾರಾಮ್ ಬಿನೋಯ್, ಅದು ಕೂಡ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನೀವು ನೋಡಿಲ್ಲ ಅಂದರೆ ಪ್ರೈಮ್ನಲ್ಲಿದೆ, ಮಿಸ್ ಮಾಡದೆ ನೋಡಿ. ಕೆಲವೊಂದು ಇನ್ಸೈಡ್ ರಿಪೋರ್ಟ್ ಪ್ರಕಾರ ಈ ಸಿನಿಮಾದ 80% ಆಫ್ ದ ಸ್ಟೋರಿ ಒಂದು ರಾತ್ರಿಯಲ್ಲೇ ನಡೆಯುತ್ತಂತೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾನ ನೋಡೋಕ್ಕೆ. ಡಿಸ್ಕ್ರಿಪ್ಷನಲ್ಲಿ ಈ ಟ್ರೈಲರ್ ಲಿಂಕ್ ಇದೆ, ಚೆಕ್ ಮಾಡಿ ಅಂತ ಹೇಳ್ತಾ, ಈಗ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್. ಹೌದು, ಫಸ್ಟ್ ಹಾಫ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಕಾರಣ, ಇಲ್ಲಿ ಅವರು ತುಂಬ ಟೈಮ್ ತಗೊಂಡು ಡ್ರಾಮಾನ, ಸಿನಿಮಾದ ಬೇಸ್ನ ನೀಟಾಗಿ ಬಿಚ್ಚಿಟ್ಟಿದ್ದಾರೆ. ಊರು, ಅದರ ಇತಿಹಾಸ, ಆ ಜನಗಳ ಬಗ್ಗೆ, ಅಲ್ಲಿ ಯಾರ್ಯಾರು ಬಲಶಾಲಿಗಳು, ಯಾರ್ಯಾರು ಬಲಹೀನರು, ಅವರಿಗೆಲ್ಲ ಏನು ಬೇಕು ಅನ್ನೋದನ್ನು ನೀಟಾಗಿ ಹೇಳಿದ್ದಾರೆ. ತುಂಬ ಡೀಟೇಲ್ ಆಗಿ ಕೂಡ ಹೇಳಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ತುಂಬ ಡೆಪ್ತ್ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ ನಡೆಯುವ ಒಂದು ಸೀರೀಸ್ ಆಫ್ ಇವೆಂಟ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ನನಗೆ ಫಸ್ಟ್ ಹಾಫ್ ಥಿಯೇಟ್ರಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡ್ತು. ನೆಕ್ಸ್ಟ್, ಈ ಸಿನಿಮಾದ ಆ್ಯಕ್ಷನ್ ಎಪಿಸೋಡ್ಸ್. ಈ ಸಿನಿಮಾದಲ್ಲಿ ಕತೆಗಿಂತ ಜಾಸ್ತಿ, ಕತೆಯ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿನೇ ಆ್ಯಕ್ಷನ್ ಇದೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನಮಗೆ ಆ್ಯಕ್ಷನ್ ಇಷ್ಟ ಆಗೋಕ್ಕೆ ರೀಸನ್ ಇವರು ಪ್ಲ್ಯಾನ್ ಮಾಡ್ಕೊಂಡಿರೋ ರೀತಿ. ಯಾವುದೇ ಆ್ಯಕ್ಷನಲ್ಲೂ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇಲ್ಲ, ಎಲ್ಲ ವೆಪನ್ಸ್ಗಳಿಂದನೇ ಇದೆ. ಇದು ಒಂದು ಪ್ರೀ ಇಂಡಿಪೆಂಡೆನ್ಸ್ನಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಅವರು ಯೂಸ್ ಮಾಡ್ಕೊಂಡಿರೋ ಹಳೆ ಗನ್ಸ್ಗಳು ನನಗೆ ಒಂದು ಹೊಸ ಫೀಲ್ ಕೊಡ್ತು. ಯಾಕಂದರೆ ಎಷ್ಟೊಂದು ಗನ್ಸ್ನ ನಾನು ಫಸ್ಟ್ ಟೈಮ್ ನೋಡಿದೆ ಈ ಸಿನಿಮಾದಲ್ಲಿ. ಓಕೆ, ಆವಾಗಿನ ಕಾಲದಲ್ಲಿ ಈ ಥರ ಎಲ್ಲ ವೆಪನ್ಸ್ ಇದ್ವಾ ಗುರು ಅಂತ ಅನ್ನಿಸ್ತು. ಹಾಗೆ ಇವರು ಪ್ಲ್ಯಾನ್ ಮಾಡ್ಕೊಂಡಿರೋ ಆ್ಯಕ್ಷನ್ಸ್ ತುಂಬ ಯುನೀಕ್ ಆಗಿದೆ. ಯಾಕಂದರೆ ಕೊಳ್ಳೆ ಹೊಡೆಯೋರು ಒಂಥರ ಅಟ್ಯಾಕ್ ಮಾಡ್ತಾರೆ, ಕಾಡು ಜನ ಒಂಥರ ಅಟ್ಯಾಕ್ ಮಾಡ್ತಾರೆ, ಆರ್ಮಿಯವರು ಒಂಥರ ಅಟ್ಯಾಕ್ ಮಾಡ್ತಾರೆ. ಸೊ ಈ ಎಲ್ಲದನ್ನು ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಸಿನಿಮಾಗೆ ಮೇಜರ್ ಪುಷ್ ನೀಡಿದೆ. ಇಂಟರ್ವಲ್ನಲ್ಲಿ ಒಂದು ಫೈಟ್ ಇದೆ ಗುರು, ಅದು ಮಾತ್ರ ಕ್ರೇಜಿ ಆಗಿದೆ. ಅಲ್ಲಿದ್ದಂತಹ ಆ ಥ್ರಿಲ್ಲಿಂಗ್ ಮೂಮೆಂಟ್, ಆ ಕ್ಯಾಮ್ರಾ ವರ್ಕ್ ಅಂತೂ ಸಖತ್ತಾಗಿದೆ. ನೆಕ್ಸ್ಟ್, ಶಿವಣ್ಣ ಅವರ ಎಪಿಸೋಡ್ಸ್. ಈ ಮೂವಿಯಲ್ಲಿ ಶಿವಣ್ಣ ಅವರು ಹಾರ್ಡ್ಲಿ ಒಂದು 20 ನಿಮಿಷ ಇದ್ದಾರೆ. ಅಷ್ಟು ಕಡಿಮೆ ಇದ್ದರೂ ಅವರ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್, ಒಳ್ಳೆ ಗತ್ತು ಇರೋ ಪಾತ್ರನ ಕೊಟ್ಟಿದ್ದಾರೆ. ಅವ್ರ ಪಾತ್ರ ಕಾಣೆ ಆದಾಗೆಲ್ಲ ಮತ್ತೆ ಯಾವಾಗ ಬರ್ತಾರೆ ಗುರು ಅಂತ ಕಾಯೋ ಥರ ಮಾಡುತ್ತೆ ಇಡೀ ಫಿಲ್ಮ್ನ ನೋಡುವಾಗ. ನಾನಂತೂ ಹೆವಿ ಎಕ್ಸೈಟೆಡ್ ಆಗಿದ್ದೆ ಅವ್ರು ಯಾವಾಗ ಬರ್ತಾರೆ ಅಂತ ನೋಡೋಕ್ಕೆ. ನಾವು ಅವ್ರನ್ನ ತುಂಬ ವರ್ಷದಿಂದ ಅವರ ಟ್ಯಾಲೆಂಟ್ನ ನೋಡ್ಕೊಂಡೇ ಬಂದಿದ್ದೀವಿ. ಈ ಫಿಲ್ಮ್ನಲ್ಲಿ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ವಶನ್ ಇತ್ತು. ಅವರ ಸ್ಕ್ರೀನ್ ಮೇಲೆ ಬಂದಾಗ ಅದಕ್ಕೆ ಉತ್ತರ ಸಿಕ್ತು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಬಂದಾಗ ಇಡೀ ಸೀನ್ನೇ ಕಬ್ಜಾ ಮಾಡಿ ಹಾಕಿದ್ದಾರೆ. ಇದ್ರ ಜೊತೆ ಕನ್ನಡ ಡಬ್ಬಿಂಗ್ ಕೂಡ ಸೂಪರ್ ಆಗಿತ್ತು. ಎಲ್ಲೂ ತಮಿಳ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ನನಗೆ. ಹಾಗೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಇನ್ನು BGM ವಿಚಾರಕ್ಕೆ ಬಂದರೆ, ಕೆಲವೊಂದು ಎಪಿಸೋಡ್ಸ್ನಲ್ಲಿ ಸಖತ್ತಾಗೇ ಇದೆ. ಅದೇ ಥರ ಕೆಲವೊಂದು ಕಡೆ ಇನ್ನೂ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತು. ಈಗ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಥಿನ್ ಪ್ಲಾಟ್. ಈ ಸಿನಿಮಾದ ಮೇಜರ್ ಡ್ರಾಬ್ಯಾಕ್, ಸ್ಟೋರಿ ತುಂಬ ಥಿನ್ ಪ್ಲಾಟ್. ಕೂತ್ಕೊಂಡು ಕತೆ ಹೇಳಿದರೆ 2 ನಿಮಿಷದಲ್ಲಿ ಮುಗಿದೋಗುತ್ತೆ. ಅಷ್ಟೊಂದು ಪೊಟೆನ್ಷಿಯಲ್ ಇರಲಿಲ್ಲ ಕಥೆಯಲ್ಲಿ. ಇರೋ ಒಂದು ಸಣ್ಣ ಕತೆಗೆ ಜಾತಿ ಗೀತಿ ಅನ್ನೋ ಕೆಲವೊಂದು ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಎಂಗೇಜಿಂಗ್ ಆಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಫಸ್ಟ್ ಹಾಫ್ ತನಕ ಓಕೆ, ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಬೇಕಿತ್ತು, ಅವರ ಜಾಗದ ಬಗ್ಗೆ ಹೇಳಬೇಕಿತ್ತು. ಫಸ್ಟ್ ಹಾಫ್ ಆದಮೇಲೆ ಕತೆ ಮುಂದೆ ಹೋಗೋದೇ ಇಲ್ಲ. ಸಿನಿಮಾ ಹೋಗ್ತಾ ಹೋಗ್ತಾ ಕತೆನ ಮರೆತು ಎಕ್ಸಿಕ್ಯೂಷನ್ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅನಿಸ್ತು. ಅದೆಲ್ಲ ವರ್ಕ್ ಆಗಲಿಲ್ಲ ನನಗೆ. ಸಿರೀಸ್ ಆಫ್ ಚಾಪ್ಟರ್ಸ್ನ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಟ್ ದ ಎಂಡ್ ಯಾವುದೂ ಕೂಡ ಇಂಪ್ಯಾಕ್ಟ್ಫುಲ್ ಅಂತ ಅನಿಸೋದೇ ಇಲ್ಲ. ಇನ್ನೂ ಸುಮಾರು ವಿಷಯಗಳನ್ನು, ಕಾನ್ಫ್ಲಿಕ್ಟ್ಗಳನ್ನು ಬರ್ಕೊಂಡಿದ್ದರೆ ಕತೆ ಇನ್ನೂ ಸ್ಟ್ರಾಂಗ್ ಆಗಿರ್ತಾ ಇತ್ತು ಅಂತ ಅನಿಸ್ತು. ನೆಕ್ಸ್ಟ್, ಇದರ ಸೆಕೆಂಡ್ ಹಾಫ್. ನಾನು ಆವಾಗಲೇ ಹೇಳಿದ ಹಾಗೆ ಫಸ್ಟ್ ಹಾಫ್ನಲ್ಲೇ ಸ್ಟೋರಿ ನಿಂತೋಗುತ್ತೆ. ಸೆಕೆಂಡ್ ಹಾಫ್ ಪೂರ್ತಿ ಒಂದೇ ಕಡೆ ಸುತ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಸ್ಟೋರಿ ಪ್ರೆಡಿಕ್ಟಬಲ್ ಆಗೋಗುತ್ತೆ.
ನನಗೆ ಇಂಟ್ರೆಸ್ಟೇ ಕಡಿಮೆ ಆಗೋಗಿತ್ತು. ಕೆಲವೊಂದು ಏನೋ ದೊಡ್ಡ ಟ್ವಿಸ್ಟ್ ಥರ ಟ್ರೀಟ್ ಮಾಡಿದ್ದಾರೆ, ಅದು ಯಾವುದೂ ಕೂಡ ವರ್ಕ್ ಆಗಿಲ್ಲ, ಜಾಸ್ತಿ ಇಂಪ್ಯಾಕ್ಟ್ ಕೂಡ ಮಾಡೋದಿಲ್ಲ. ಕ್ಲೈಮ್ಯಾಕ್ಸ್ ಇದೆ ಲಿಟ್ರಲಿ 40 ನಿಮಿಷ ಬರೀ ಫೈಟೇ ಇರೋದು. ನನ್ನ ತಲೆನೂ ತಡ್ಕೊಳ್ಳೋ ಅಷ್ಟು, ಆಮೇಲೆ ಅದಕ್ಕೂ ನೋವು ಬಂದೋಯ್ತು. ಹಾಗೆಯೇ ತುಂಬ ಕ್ಯಾರೆಕ್ಟರ್ಗಳನ್ನು ನೀಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು. ಇವರು ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ಸ್ನ ನೀಟಾಗಿ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಮೋಟೋ ಏನು ಅಂತ ಹೇಳ್ತಾರೆ. ನಾನು ಸೆಕೆಂಡ್ ಹಾಫಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ಕೊಂಡ್ರೆ ಯಾವ ಕ್ಯಾರೆಕ್ಟರ್ಸ್ನೂ ನೀಟಾಗಿ ಯೂಸ್ ಮಾಡ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ ಶಿವಣ್ಣ ಅವ್ರದ್ದು ಕೂಡ. ಹೀರೋಯಿನ್ ಪಾತ್ರ ಹೀರೋಗೆ ಹೀರೋಯಿನ್ ಅಲ್ಲ, ಆದರೂ ಆ ಕ್ಯಾರೆಕ್ಟರ್ಗೆ ತುಂಬ ಪೊಟೆನ್ಷಿಯಲ್ ಇತ್ತು, ತುಂಬ ಕಡೆ ಯೂಸ್ ಮಾಡ್ಕೋಬೋದಿತ್ತು. ಅವ್ರದ್ದು ಕೂಡ ತುಂಬ ಫ್ಲ್ಯಾಟ್ ಆಗೋಯ್ತು. ಶಿವಣ್ಣ ಅವರ ಕ್ಯಾರೆಕ್ಟರ್ಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಸಿಕ್ಕಿದ್ದಿದ್ರೆ ಸಿನಿಮಾನ ಇನ್ನೂ ಎಂಜಾಯ್ ಮಾಡ್ಬೋದಿತ್ತು. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂದು ಆವ್ರೇಜ್ ಟು ಡೀಸೆಂಟ್ ಸಿನಿಮಾ ಅಂತ ಹೇಳ್ತೀನಿ, ವಿತ್ ಗ್ರೇಟ್ ಆ್ಯಕ್ಷನ್ಸ್ ಆ್ಯಂಡ್ ಥಿನ್ ಸ್ಟೋರಿ. ನಿಮಗೆ ಶಿವಣ್ಣ ಅವರ ಕ್ಯಾಮಿಯೋ ನೋಡೋ ಆಸೆ ಇದ್ದರೆ, ನೀವು ಆ್ಯಕ್ಷನ್ಸ್ನ ಇಷ್ಟಪಡೋರಾಗಿದ್ದರೆ ಒಂದು ಪ್ರೀ ಇಂಡಿಪೆಂಡೆನ್ಸ್ ಕಥೆನ ಒಂದ್ಸತಿ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಉಳಿದವ್ರಿಗೆ ನಿಮ್ಮಿಷ್ಟ. ಈ ಸಿನಿಮಾಗೆ ನನ್ನ ರೇಟಿಂಗ್ಸ್ 3/5. ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು, ಏನೂ ಸಮಸ್ಯೆ ಇಲ್ಲ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.